ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವಂತ ಚನ್ನಪಟ್ಟಣ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿಯೊಂದು ಓಡಾಡ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಡಿ.ಕೆ. ಶಿವಕುಮಾರ್ ಇವತ್ತು ಮಾತನಾಡಿದ್ದಾರೆ. ನಾನು ಚನ್ನಪಟ್ಟಣದ ಋಣ ತೀರಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಆ ಮೂಲಕ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧಿಸುವಂತ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಕಷ್ಟದ ಕಾಲದಲ್ಲಿ ಚನ್ನಪಟ್ಟಣದ ಜನ ನನ್ನ ಕೈ ಹಿಡಿದಿದ್ದಾರೆ. ಚನ್ನಪಟ್ಟಣ ನನ್ನ ಹೃದಯ ಇದ್ದಂತೆ, ಜನ ಬಯಸಿದ್ರೆ ಓಕೆ, ಮತದಾರರು ಏನು ಹೇಳ್ತಾರೋ ಹಾಗೆ ಮಾಡ್ತೀನಿ, ಪಕ್ಷ ತೀರ್ಮಾನ ಮಾಡಿದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ ಅಂತ ಹೇಳೋ ಮುಖಾಂತರ ಸ್ಪರ್ಧೆಯ ಸುಳಿವನ್ನ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟುಕೊಟ್ಟಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಬೈ ಎಲೆಕ್ಷನ್ ಬರೋದಕ್ಕಿದೆ. ಅಂದ್ರೆ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ಆ ಕ್ಷೇತ್ರ ಸದ್ಯ ತೆರವಾಗಿದೆ. ಸೊ ಡಿ.ಕೆ. ಶಿವಕುಮಾರ್ ಸ್ಪರ್ಧೆ ಮಾಡುವಂತ ಮುನ್ಸೂಚನೆ ಈಗ ಸಿಗ್ತಾ ಇದೆ. ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು, ಒಳ್ಳೆ ಜನ. ಈ ಕಷ್ಟಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನ ಸುಮಾರು 80,000-85,000 ಓಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಾನು ಫಸ್ಟು ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಶಕ್ತಿ ತುಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವರುಗಳಿಗೆ ಹೋಗಿ ಫಸ್ಟು ನಾನು ನಮಸ್ಕಾರ ತಿಳಿಸ್ತೀನಿ. ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ. ಮತದಾರರು ಏನು ಹೇಳ್ತಾರೋ, ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡಿ. ಮತದಾರರು ನಿಮ್ಮ ಬಗ್ಗೆ ಒಳಗೆ ಇಟ್ಕೊಂಡ್ರೆ ಏನು ಮಾಡ್ತೀರಿ? ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನು ಹೇಳ್ತದೆ, ಮತದಾರ ಏನು ಹೇಳ್ತಾರೆ ಕೇಳಲೇಬೇಕು. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು, ಒಳ್ಳೆ ಜನ. ಈ ಕಷ್ಟಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನ ಸುಮಾರು 80,000-85,000 ಓಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಾನು ಫಸ್ಟು ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಶಕ್ತಿ ತುಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವರುಗಳಿಗೆ ಹೋಗಿ ಫಸ್ಟು ನಾನು ನಮಸ್ಕಾರ ತಿಳಿಸ್ತೀನಿ. ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ. ಮತದಾರರು ಏನು ಹೇಳ್ತಾರೋ, ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡಿ. ಮತದಾರರು ನಿಮ್ಮ ಬಗ್ಗೆ ಒಳಗೆ ಇಟ್ಕೊಂಡ್ರೆ ಏನು ಮಾಡ್ತೀರಿ? ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನು ಹೇಳ್ತದೆ, ಮತದಾರರು ಏನು ಹೇಳ್ತಾರೆ ಕೇಳಲೇಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದನ್ನ ನೋಡಿದ್ರೆ ಕ್ಲಿಯರ್ ಮೆಸೇಜ್ ಅಂತ ಅನಿಸ್ತಾ ಇದೆ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ. ಅಲ್ಲಿಗೆ ಚನ್ನಪಟ್ಟಣದಿಂದ ಡಿ.ಕೆ. ಶಿವಕುಮಾರ್ ಸ್ಪರ್ಧೆ ಮಾಡೋದು, ಕನಕಪುರವನ್ನ ತಮ್ಮನಿಗೆ ಬಿಟ್ಟುಕೊಡುವಂತ ಪ್ಲಾನಾ? ನಿಜಕ್ಕೂ ರಕ್ಷತ್, ಎಲ್ಲೋ ಒಂದ್ ಕಡೆ ಇವತ್ತು ಏನು ಒಂದು ಹೊಸ ಪ್ರಸ್ತಾವನೆ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಗೋಸ್ಕರ ಮುಂದೆ ಬಿಟ್ಟಿದ್ದಾರೆ. ಇದು ಮುಂಬರುವಂತ ದಿನದಲ್ಲಿ ನಿಜ ಆಗತ್ತಾ ಅನ್ನೋ ಒಂದು ದೊಡ್ಡ ರಾಜಕೀಯ ವಲಯದಲ್ಲಿ ಎದ್ದಿರೋ ಅಂತ ಪ್ರಶ್ನೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಈ ತನಕ ನೇರವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿರೋ ಅಂತ ಹಾಲಿ ಕೆಪಿಸಿಸಿ ಅಧ್ಯಕ್ಷ, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರೋ ಅಂತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರಾ ಅನ್ನೋ ಒಂದು ಪ್ರಶ್ನೆ ಎದ್ದಿದೆ. ಇದಕ್ಕೆ ಪೂರಕವಾದಂತೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಬೆಂಗಳೂರಿನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ, ಹೌದು, ಚನ್ನಪಟ್ಟಣ ನನಗೆ ಹೃದಯ ಭಾಗ ಇದ್ದಂತೆ, ಚನ್ನಪಟ್ಟಣದ ಜನರ ಋಣವನ್ನು ನಾನು ತೀರಿಸಬೇಕಾಗತ್ತೆ. ಕನಕಪುರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದಿನೋ ಅದೇ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನ ಮಾಡಿ ತೋರಿಸಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಹೇಳಿರೋದು ನೋಡಿದ್ರೆ, ಎಲ್ಲೋ ಒಂದ್ ಕಡೆ ಮುಂದೆ ಎದುರಾಗೋ ಅಂತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಡಿ.ಕೆ. ಶಿವಕುಮಾರ್ ಅವರೇ ಸ್ಪರ್ಧೆಗೆ ಇಳಿತಾರಾ ಅನ್ನೋ ಒಂದು ಚರ್ಚೆ ಇದೀಗ ಹುಟ್ಟಿದೆ. ಅಷ್ಟಕ್ಕೂ ಈ ರೀತಿ ಪ್ರಸ್ತಾವನೆ ಬರೋಕೆ ಕಾರಣ ಆದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಇತ್ತೀಚೆಗಷ್ಟೇ ನಡೆದಂತ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತ ಡಿ.ಕೆ. ಸುರೇಶ್ ಅವರು ಬರೋಬ್ಬರಿ 1.5 ಲಕ್ಷ ಮತಗಳ ಅಂತರದಿಂದ ಹಿನ್ನಡೆಯನ್ನ ಅನುಭವಿಸಿದ್ರು, ಪರಾಭವಗೊಂಡರು. ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ವಿರುದ್ಧ ಸೋಲನ್ನ ಕಂಡಿದ್ದಾರೆ. ಈಗ ಚನ್ನಪಟ್ಟಣ ಹೇಳಿ ಕೇಳಿ ಒಂದು ಕಡೆ ಸಿ.ಪಿ. ಯೋಗೇಶ್ವರ್, ಮತ್ತೊಂದು ಕಡೆ ಶಾಸಕರಾಗಿದ್ದಂತ ಎಚ್.ಡಿ. ಕುಮಾರಸ್ವಾಮಿ ಅವರು 2ನೇ ಸಾರಿ ಪ್ರತಿನಿಧಿಸುವಂತ ಕ್ಷೇತ್ರ ಆಗಿತ್ತದು. ಹೀಗಾಗಿ ಇಬ್ರು ಕೂಡ ಮೈತ್ರಿ ಮಾಡಿಕೊಂಡು ಐದರ್ ಸಿ.ಪಿ. ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಯಾರೇ ಕಣಕ್ಕಿಳಿದು ಅವರ ಎದುರಾಳಿ ಒಂದ್ ವೇಳೆ ಡಿ.ಕೆ. ಸುರೇಶ್ ಆಗಿದ್ದೆ ಆದ್ರೆ
ಅಲ್ಲೂ ಕೂಡ ಸೋಲಿನ ರುಚಿ ತೋರಿಸ್ಬಿಡಬಹುದೇನೋ ಅನ್ನೋ ಒಂದು ಅನುಮಾನದ ಮೇಲೆ ಡಿ ಕೆ ಶಿವಕುಮಾರ್ ಈ ರೀತಿಯ ಒಂದು ಚರ್ಚೆಯನ್ನ ರಾಜಕೀಯ ವಲಯದಲ್ಲಿ ಬಿಟ್ಟಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ವಿಶ್ಲೇಷಿಸಬೇಕಾಗತ್ತೆ. ಜೊತೆಗೆ ಈ ಹಿಂದೆ ಚನ್ನಪಟ್ಟಣ ಮತ್ತೆ ಕನಕಪುರ ಡಿಲಿಮಿಟೇಷನ್ ಆಗಕ್ಕಿಂತ ಮುಂಚೆ, ಬೈಫರ್ಕೇಶನ್ ಆಗಕ್ಕಿಂತ ಮುಂಚೆ ಸಾತನೂರು ಅನ್ನೋ ವಿಧಾನಸಭಾ ಕ್ಷೇತ್ರ ಇತ್ತು. ಚನ್ನಪಟ್ಟಣದ ಒಂದಷ್ಟು ಹಳ್ಳಿಗಳ ಭಾಗ, ಗ್ರಾಮೀಣ ಭಾಗ ನೇರವಾಗಿ ಸಾತನೂರು ಕೂಡ ಸೇರ್ತಾ ಇತ್ತು. ಸಾತನೂರನ್ನ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸ್ತಾ ಇದ್ರು. ಹೀಗಾಗಿ ಚನ್ನಪಟ್ಟಣದ ಒಂದಷ್ಟು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮದೇ ಆದಂತಹ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ 3 ಬಾರಿ ಸಂಸದರಾಗಿ ಡಿ ಕೆ ಸುರೇಶ್ ಅವರು ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳ ನಿರ್ಣಾಯಕ ಆಗಿರೋ ಅಂತ ಹಳೆ ಮೈಸೂರು ಭಾಗದ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಕೂಡ ಒಂದು. ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಎದುರಾಗಿದ್ದೆ. ಆದ್ರೆ ಡಿ ಕೆ ಸುರೇಶ್ ಬದಲಿಗೆ ಡಿ ಕೆ ಶಿವಕುಮಾರ್ ಅಭ್ಯರ್ಥಿ ಆದ್ರೆ ಅದರ ಸಾಧಕ ಬಾಧಕ, ಪ್ಲಸ್ ಮತ್ತೆ ಮೈನಸ್ ಎರಡನ್ನೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಲಿಕ್ಕೆ ಈ ರೀತಿಯ ಚರ್ಚೆಯನ್ನ ಇವತ್ತು ಹುಟ್ಟುಹಾಕಿದರೆ ಮುಂಬರುವಂತ ದಿನದಲ್ಲಿ ಇದು ಯಾವ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡ್ಬೇಕಾಗತ್ತೆ. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.